ಏನಾಗಿದೆ ಸರ್ ಆ ದುಡ್ಡು? ಅವ್ರು ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತಕ್ಕಂಥ ಜನಗಳ ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಅದೇನೋ ಈಗ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಲಿ ಅದೇನೋ ಒಂದು ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಅದು 10 ರೂಪಾಯಿ ಲಂಚ ಕೇಳಿದ್ದನ್ನು ಅವ್ರು ಯಾರು ಹೇಳಬೇಕು ಅಂತ ಅಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದಪ್ಪ, ನನಗೆ ಗೊತ್ತಿಲ್ಲ. ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಕಚೇರಿ ಒಳಗೆ ತಗೋಬೇಡಿ ಅಂತೇಳಿ ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬೋದು ಅಂತಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರಬೇಕಾದ್ರೆ ಓದ್ತಾ ಇದ್ದೆ ಕಾರಲ್ಲಿ, ಕಚೇರಿ ಒಳಗೆ ಆಗಬಾರದು ಅಂತ. ಆದರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ ನಾನು ಸ್ವಾಗತ ಇದೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನು ಅವರಲ್ಲಿ ಯಾರು ನೋಡ್ತಾರೆ? ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಇದೆಲ್ಲ ಮುಂದಕ್ಕೆ ನೋಡೋಣ ಚರ್ಚೆ. ಇವೆಲ್ಲ ಜನಗಳ ಮುಂದೆ ನಾನು ಮೊನ್ನೆನೂ ಬಂದಾಗ ಇಲ್ಲೇ ಹೇಳೋದ್ನಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ. ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ. ಏನಾಗಿದೆ ಸರ್ ಆ ದುಡ್ಡು? ಅವ್ರು ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತಕ್ಕಂಥ ಜನಗಳ ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಅದೇನೋ ಈಗ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಲಿ ಅದೇನೋ ಒಂದು ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಅದು 10 ರೂಪಾಯಿ ಲಂಚ ಕೇಳಿದ್ದನ್ನು ಅವ್ರು ಯಾರು ಹೇಳಬೇಕು ಅಂತ ಅಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದಪ್ಪ, ನನಗೆ ಗೊತ್ತಿಲ್ಲ. ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಕಚೇರಿ ಒಳಗೆ ತಗೋಬೇಡಿ ಅಂತೇಳಿ ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬೋದು ಅಂತಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರಬೇಕಾದ್ರೆ ಓದ್ತಾ ಇದ್ದೆ ಕಾರಲ್ಲಿ, ಕಚೇರಿ ಒಳಗೆ ಆಗಬಾರದು ಅಂತ. ಆದರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ ನಾನು ಸ್ವಾಗತ ಇದೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನು ಅವರಲ್ಲಿ ಯಾರು ನೋಡ್ತಾರೆ? ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಇದೆಲ್ಲ ಮುಂದಕ್ಕೆ ನೋಡೋಣ ಚರ್ಚೆ. ಇವೆಲ್ಲ ಜನಗಳ ಮುಂದೆ ನಾನು ಮೊನ್ನೆನೂ ಬಂದಾಗ ಇಲ್ಲೇ ಹೇಳೋದ್ನಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ. ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ.